ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ನಂಬ್ತೀನಿ. ನಾವಿಲ್ಲಿ ಓಕೆ ಆಗಿದ್ದೀವಿ. ಓಕೆ ಅಂತ ಯಾಕೆ ಗೊತ್ತಾ ಹೇಳಿದೆ? ಫಸ್ಟ್ ಆಫ್ ಆಲ್ ಎವ್ರಿ ಡೇ ತುಂಬ ಖುಷಿಯಾಗಿರ್ತೀವ, ತುಂಬ ಜಾಲಿಯಾಗಿ, ತುಂಬ ಎಕ್ಸೈಟೆಡ್ ಆಗಿ, ಎನರ್ಜೆಟಿಕ್ ಆಗಿರ್ತೀವ? ಖಂಡಿತ ಇಲ್ಲ. ಒಂದೊಂದು ದಿನ ತುಂಬ ಖುಷಿಯಾಗಿರ್ತೀವಿ, ತುಂಬ ಜಾಲಿಯಾಗಿರ್ತೀವಿ. ಕೆಲವು ದಿನ ತುಂಬ ಫ್ರಸ್ಟ್ರೇಟೆಡ್ ಆಗಿರ್ತೀವಿ, ಇರಿಟೇಟೆಡ್ ಆಗಿರ್ತೀವಿ, ತುಂಬ ಕೋಪದಿಂದ ಇರ್ತೀವಿ. ಕೆಲವು ದಿನ ಅಂತೂ ಎಲ್ಲದಕ್ಕಿಂತ ವರ್ಸ್ಟಾಗಿರುತ್ತೆ. ಬಟ್ ಇದನ್ನೆಲ್ಲ ದಾಟ್ಕೊಂಡೇ ನಾವು ಬಂದು ಮುಂದೆ ಹೋಗಬೇಕು. ಈ ಥರ ಒಂದು ಸಿಚುವೇಶನ್ ನಾನಿವತ್ತು ಫೇಸ್ ಮಾಡಿದೆ. ಇದು ಬಂದು ಎಸ್ಪೆಷಲಿ ಮದರ್ಸ್, ಯು ಕ್ಯಾನ್ ಆಲ್ ರಿಲೇಟ್ ಟು ದಿಸ್. ಮದರ್ಸ್ ಅಂತ ಮಾತ್ರ ಇಲ್ಲ, ಎಷ್ಟೊಂದು ಜನ ರಿಲೇಟ್ ಮಾಡ್ಬೋದು. ಪ್ಲಸ್ ಹಸ್ಬೆಂಡ್ಸ್, ನೀವು ಇದನ್ನು ನೋಡ್ತಿದ್ರೆ ಖಂಡಿತ ನಿಮ್ಮ ವೈಫಿಗೆ ಈ ಥರ ಅವ್ರ ಸಿಚುವೇಶನ್ ಫೇಸ್ ಮಾಡ್ತಿದ್ದಾರೆ ಅಂದರೆ ಪ್ಲೀಸ್ ಹೆಲ್ಪ್ ಮಾಡಿ ಅವ್ರಿಗೆ. ನಾನು ಬಂದು ನನ್ನ ಸಿಚುವೇಶನ್ನ ಫಿಲ್ಟರ್ ಹಾಕದೆ ರಾವ್ ಆಗಿ ರಿಯಲಿಸ್ಟಿಕ್ ಆಗಿ ಹೇಳ್ತೀನಿ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆರ್ನ ಪಾಪು ಬಂದು ಇವಾಗ 2.5 years old. ಅವಳು ಬಂದು ನಮ್ಮ ಜೊತೆನೇ ಮಲಗೋದು ಎವ್ರಿ ಡೇ ರಾತ್ರಿ. ಇವಾಗ ಏನಾಗೋಗ್ಬಿಟ್ಟಿದೆ ಅಂದರೆ, ನಂಗೆ ಗೊತ್ತಿಲ್ಲದೆ ಅವಳು ಚಿಕ್ಕವಳಾಗಿದ್ದಾಗಿಂದ ನಾನು ಬಂದು ಒಂದು ಹ್ಯಾಬಿಟ್ ಫಾರ್ಮ್ ಮಾಡಿಬಿಟ್ಟಿದ್ದೀನಿ. ಏನಂದರೆ, ಅವಳು ಮಲಗುವಾಗ ಯಾವಾಗಲೂ ನನ್ನ ಕೈ ಮೇಲೆ ಅವಳು ಮಲಗೋದು. ಸೊ ಹೆಂಗೆ ಹೇಳಬೇಕು ಅಂದರೆ, ನನ್ನ ಕೈ ಬಂದು ಅವಳು ಬೆನ್ನು ಕೆಳಗಿರುತ್ತೆ. ಹಂಗೆ ಇದು ಮಾತ್ರ ಮಾಡಿದ್ರೂ ಸರಿ, ಅಟ್ಲೀಸ್ಟ್ ಹೆಂಗಾದರೂ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೋಬೋದು. ಅವಳೇನು ಮಾಡ್ತಾಳೆ, ಅವಳು ಬಂದು ನನ್ನನ್ನು ಹಾಗೆ ಹಗ್ ಮಾಡ್ಕೊಂಡು ಟೈಟಾಗಿ ತಪ್ಕೊಂಡು ಮಲ್ಕೊತಾಳೆ. ಅಷ್ಟು ಟೈಟಾಗಿ ತಪ್ಕೊಂಡು ಮಲ್ಕೋವಾಗ ಅವಳ ಮುಖ ಬಂದು ನನ್ನ ಮುಖಕ್ಕಿಂತ ಒಂದು 2 centimeters ಡಿಫ್ರೆನ್ಸು ಇರೋಲ್ಲ, ಅಷ್ಟೊಂದು ಹತ್ತಿರ ಮಲ್ಕೊತಾಳೆ. ಸೊ ಅವಳ ಬ್ರೆತ್ ಬಂದು ನನ್ನ ಮೇಲೆ ಇರುತ್ತೆ. ಎವ್ರಿ ಟೈಮ್ ಐ ಕ್ಯಾನ್ ಫೀಲ್ ಹರ್ ಬ್ರೆತ್, ಐ ಕ್ಯಾನ್ ಲೈಕ್ ಏನು ಹೇಳೋದು, ಇನ್ಹೇಲ್ ಹರ್ ಬ್ರೆತ್. ಸೊ ಹಂಗೆ ಮಾಡಿ ನಂಗೆ ನಿದ್ದೆನೇ ಇಲ್ಲ, ಒಂಚೂರು ನಿದ್ದೆ ಇಲ್ಲ. ಹೆಂಗೆ ಹೇಳಿ ಅಂದರೆ, ಇದು ಒಂದು ದಿನವೇ ನಮಗೆ ನಿದ್ದೆ ಇಲ್ಲ ಅಂದರೆ ನಾವು ಬಂದು ನೆಕ್ಸ್ಟ್ ಡೇ ತುಂಬ ಫ್ರಸ್ಟ್ರೇಟೆಡ್ ಆಗಿ ಇರಿಟೇಟ್ ಆಗಿರ್ತೀವಿ ಅಲ್ವಾ. ಬಟ್ ಇದು ಬಂದು ವೀಕ್ಸ್ ಟುಗೆದರಾಗಿ ನಿದ್ದೆ ಇಲ್ಲ. ವೀಕ್ಸ್ ಟುಗೆದರಿಂದ ನಿದ್ದೆನೇ ಇಲ್ವ, ಒಂಚೂರು ನಿದ್ದೆ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತ ಮಾಡಿರ್ತೀನಿ. ಎಷ್ಟು ಗೊತ್ತಾ, ಥ್ರೂ ಔಟ್ ದ ಡೇ 2 hours ಇಲ್ಲಾಂದರೆ 3 hours, ಅದು ತುಂಬ ಡಿಸ್ಟರ್ಬ್ಡ್ ಸ್ಲೀಪಾಗಿ ನಾನು ರಾತ್ರಿ ಮಲ್ಕೋತೀನಿ. ನೀವು ಖಂಡಿತ ಹೇಳ್ಬೋದು, ಯಾಕೆ ನೀನು ಮಧ್ಯಾಹ್ನ ಮಲ್ಕೋಬೋದು ತಾನೆ, ನಿಮ್ಮ ಪಾಪ ಮಲ್ಕೊಂಡಾಗ ನೀನು ಮಲ್ಕೋಬೋದು, ಮಾಡ್ಬೋದು. ಬಟ್ ನಾನೊಂದು ವಿಚಿತ್ರ ಪ್ರಾಣಿ ಅಲ್ವಾ, ನನಗಂತೂ ನಿದ್ದೆನೇ ಬರಲ್ಲ. ಎಷ್ಟೊಂದು ಜನ ಮಧ್ಯಾಹ್ನ ಮಲಗ್ತಾರೆ, ನಾನು ಟ್ರೈ ಮಾಡಿದ್ದೀನಿ, ನಿದ್ದೆನೇ ಬರಲ್ಲ. ನಾನು ಎಷ್ಟು ಟ್ರೈ ಮಾಡಿದ್ದೀನಿ ಗೊತ್ತಾ, ಅದು ನಂಗೆ ಮಾತ್ರ ಗೊತ್ತು, ನಿದ್ದೆನೇ ಬರಲ್ಲ. ಸರಿ, ಸ್ವಲ್ಪ ಮಿಸ್ಟೇಕ್ ನಿದ್ದೆ ಮಾಡಿದ್ರೆ ರಾತ್ರಿ 2 hours ಬರೋದು ನಿದ್ದೆನೂ ಹೊಟ್ಟೋಗುತ್ತೆ. ಈ ಥರ ನಿದ್ದೆ ಇಲ್ಲದೆ ಇವತ್ತು ಬಂದು ತುಂಬ ಬ್ಲಾಸ್ಟ್ ಆಗಿಬಿಟ್ಟೆ. ಏನಾಯಿತು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ನನಗೆ ಒಂಚೂರು ನಿದ್ದೆನೇ ಇರಲಿಲ್ವಾ. ಪ್ಲಸ್ ಇದೆಲ್ಲ ಎಷ್ಟೊಂದು ವೀಕ್ಸಿಂದ ಹೋಗ್ತಿದ್ಯಾ, ತುಂಬ ಫ್ರಸ್ಟ್ರೇಟೆಡ್ ಆಗಿ ಇರಿಟೇಟೆಡ್ ಆಗಿ ಅಳು ಅಂದರೆ ಅಳು, ಹಾಗೆ ಹೆಂಗೆ ಹೇಳೋದು ಅಂತೆಲ್ಲ ಮಾಡ್ಕೊಂಡು ಫುಲ್ ಹತ್ಬಿಟ್ಟೆ. ಬೆಳಗ್ಗೆ ಯಾವಾಗ 6 ಗಂಟೆಗೆ ಶೇಷನ್ ಆವಾಗ ಎದ್ದು ಬಂದು ಅವರೇನೋ ಕಾಫಿ ಹಾಕ್ತಿದ್ರು, ಅದು ಕೂಡ ನಾನು ನೋಡಿಲ್ಲ. ನಾನು ಕಾಂಟ್ಯಾಕ್ಟ್ ಲೆನ್ಸು ಹಾಕ್ಕೊಂಡಿರಲಿಲ್ಲ, ಕನ್ನಡಕನೂ ಹಾಕ್ಕೊಂಡಿರಲಿಲ್ಲ. ಆಮೇಲೆ ಅವ್ರಿಗೆ ಭಯ ಬಂದುಬಿಡ್ತು ಅನ್ಸುತ್ತೆ. ಅವ್ರು ಬಂದು ನನ್ನ ಸಮಾಧಾನ ಮಾಡೋಕ್ಕೆ ಬಂದರು. ನಂಗೆ ಗೊತ್ತಾಗ್ತಿದೆ ನಿಂಗೆ ನಿದ್ದೆನೇ ಇಲ್ಲ, ನಿಂಗೆ ಪ್ಲೀಸ್ ಅಳಬೇಡ, ನಾನು ಎಷ್ಟೊಂದು ಸತಿ ಆರ್ನ ಪಾಪುಗೆ ಹೇಳ್ತಾನೇ ಇದ್ದೀನಿ, ಬಾರೆ ಅಪ್ಪ ಹತ್ರ ಮಲ್ಕೋ, ಅಪ್ಪನ ತಪ್ಕೊಂಡು ಮಲ್ಕೊತಾನು ಹೇಳಾಯಿತು. ಅವಳು ಕೇಳ್ತಾನಿಲ್ಲ. ನಾನು ಏನು ಮಾಡಲಿ, ನಾನು ಈ ಸಿಚುವೇಶನ್ ತುಂಬ ಹೆಲ್ಪ್ಲೆಸ್ ಆಗಿದ್ದೀನಿ ಅಂತ ಅವರು ಹೇಳ್ತಿದ್ದಾರೆ. ಸೊ ಕೊನೆಗೆ ಇಬ್ರಿಗೂ ಅಷ್ಟೊಂದು ನಿದ್ದೆ ಇಲ್ಲ. ಬಟ್ ಅವ್ರನ್ನ ಕಂಪೇರ್ ಮಾಡಿದಾಗ ನನಗೆ ನಿದ್ದೆನೇ ಇಲ್ಲ. ಸರಿ 10 ಎಲ್ಲ ಮುಗಿಸಾಯಿತು. ಪಾಪುನು ಎದ್ದು ಅವಳಿಗೆ ಸ್ಕೂಲ್ಗೆಲ್ಲ ಫುಲ್ ಪ್ರಿಪೇರ್ ಮಾಡಿ ಕಳಿಸ್ಬಿಟ್ಟೆ. ಸರಿ, ಕಳ್ಸಾದ್ಮೇಲೆ ಬಂದು ಆ ಫುಲ್ ಡೇ ನಾನು ನಿದ್ದೆ ಇಲ್ಲ ಅಂತ ಹೇಳ್ತಿದ್ನಲ್ಲ, ಆ ಫುಲ್ ಡೇ ಆ ನಿದ್ದೆ ಇಲ್ಲದೆ ಇರೋ ಒಂದು ಏನು ಪ್ರಭಾವ ನನ್ನ ಫುಲ್ ಆ್ಯಕ್ಟಿವಿಟೀಸಲ್ಲೂ ಅದು ತೋರಿಸ್ತಿತ್ತು. ಯಾಕಂದರೆ ನನ್ನ ಫೇವ್ರೆಟ್ ಡಿಶ್ ನಾನು ಮಾಡ್ತಿದ್ದೆ ಲಂಚಿಗೆ, ಬೆಂಡೆಕಾಯಿ ಪಲ್ಯ, ಆಮೇಲೆ ಬೇಳೆ ಅನ್ನ ಆ್ಯಂಡ್ ವತ್ತಕೊಳಂ ಅಂತೀವಿ ತಮಿಳಲ್ಲಿ, ನಂಗೆ ಕನ್ನಡದಲ್ಲಿ ಏನು ಹೇಳ್ತೀವೋ ನಂಗೆ ಗೊತ್ತಿಲ್ಲ. ಅದು ತುಂಬ ಚೆನ್ನಾಗಿರುತ್ತೆ, ಒಂಥರ ಸಾಂಬಾರು ಥರ, ಬಟ್ ತುಂಬ ಥಿಕ್ಕಾಗಿ ಇರುತ್ತೆ. ನನಗಂತೂ ಅದು ಕಂಡ್ರೆ ಹುಚ್ಚು. ನಾನು ಎವ್ರಿ ಡೇ ಎಷ್ಟೊಂದು ಸತಿ ನಾನು ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ಗೊತ್ತಾ, ಎಷ್ಟು ಚೆನ್ನಾಗಿ ಬರುತ್ತೆ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಬಟ್ ಇವಾಗ ನಿದ್ದೆ ಇಲ್ಲದೆ ಇರಿಟೇಟೆಡ್ ಆಗಿ ಸ್ವಲ್ಪ ಕೋಪದಿಂದ ಮಾಡ್ತಿದ್ನ, ಅಷ್ಟು ಚೆನ್ನಾಗಿ ಬರೋ ಬೆಂಡೆಕಾಯಿ ಪಲ್ಯನೂ ಇವತ್ತು ನಾನು ಹೆಂಗೆ ಹೇಳಲಿ, ತುಂಬ ಒಂಥರ ಮುದ್ದೆ ಆಗೋಯ್ತು. ಟೇಸ್ಟ್ ಅಂತೂ ಚೆನ್ನಾಗಿತ್ತು, ಬಟ್ ಫುಲ್ ಮುದ್ದೆ ಆಗೋಯ್ತು. ನನಗೆ ಅಯ್ಯೋ ಯಾಕೆ ಹಿಂಗಾಯಿತು ಅಂತ ಅಂದ್ಕೊಳ್ತಿದ್ದೆ. ಆವಾಗ ಗೊತ್ತಾಯಿತು, ನಾವು ಬಂದು ತುಂಬ ಎನರ್ಜೆಟಿಕ್ ಆಗಿ ತುಂಬ ಖುಷಿಯಿಂದ ನಾವು ಅಡುಗೆ ಮಾಡಿದ್ರೆ ಖಂಡಿತ ಅದು ಬಂದು ಆ ಅಡುಗೆ ಮೇಲೆ ತೋರಿಸುತ್ತೆ. ಬಟ್ ಇದು ನಾವು ಸ್ವಲ್ಪ ಕೋಪದಿಂದ, ಸ್ವಲ್ಪ ಇರಿಟೇಟೆಡ್ ಆಗಿ, ನಾವು ಫ್ರಸ್ಟ್ರೇಟೆಡ್ ಆಗಿ ಮಾಡಿದ್ರೆ ಅದು ಅಡುಗೆದಲ್ಲಿ ತೋರಿಸುತ್ತೆ. ಅದೇ ಥರ ಇವತ್ತು ನಂಗೆ ಆಯಿತು. ಸರಿ, ಇದೆಲ್ಲ ಆದಮೇಲೂ ನಂಗೆ ಒಂಥರ ಫುಲ್ ಡೇ ಯಾಕೆ ಒಂಥರ ಇಷ್ಟೊಂದು ಇರಿಟೇಟೆಡಾಗಿ ಇರಲ್ವಲ್ಲ, ಸರಿ ಬಿಡು ಏನಾಯಿತು ಅಂತ ನಾನೇ ಯೋಚನೆ ಮಾಡ್ತಿರುವಾಗ ನಂಗೆ ಆವಾಗ ಜ್ಞಾಪಕ ಬಂತು, ನಾನು ಸ್ನಾನನೇ ಮಾಡಲಿಲ್ಲ, ಮರ್ತೇ ಹೋದೆ. ಯಾಕಂದರೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ಆಗ್ತಿತ್ತು. ಅವಳು ಹೋದ್ಲು ಸ್ಕೂಲಿಗೆ, ಕ್ಲೀನ್ ಮಾಡ್ತಿದ್ದೆ, ಆಮೇಲೆ ಅಡುಗೆ ಮಾಡಿದೆ, ಅದು ಕರೆಕ್ಟಾಗಿ ಬರಲಿಲ್ಲ. ಆಮೇಲೆ ಸರಿ ಆಮೇಲೆ ನೋಡಿದೆ, ನಾನು ಯೋಚನೆ ಮಾಡಿದೆ ಯಾಕೆ ಹಿಂಗಿದ್ದೀನಿ, ಹಿಂಗಿರಲ್ವಲ್ಲ ನಾನು ಅಂತ. ನೋಡಿದ್ರೆ ಫುಲ್ ಸ್ನಾನ ಮಾಡೋಕ್ಕೆ ಮರ್ತೇ ಹೋದೆ. ಸಮಟೈಮ್ಸ್ ವಿ ಫರ್ಗೆಟ್ ದ ಬೇಸಿಕ್ ಥಿಂಗ್ಸ್ ಅಲ್ವಾ.
ಅದೇ ಥರ ಆಮೇಲೆ ನನಗೆ ಯೂಶ್ವಲಾಗಿ ನಂಗೆ ಫೀವರ್ ಇದ್ದರೂ ನಾನು ಸ್ನಾನ ಮಾಡಿಬಿಡ್ತೀನಿ. ಯಾಕಂದರೆ ನನಗೆ ಸ್ನಾನ ಮಾಡೋಕ್ಕೆ ಇಷ್ಟ, ಪ್ಲಸ್ ನನ್ನನ್ನು ಒಂಥರ ಅದು ಫ್ರೆಶ್ ಮಾಡುತ್ತೆ. ಸೊ ಆಮೇಲೆ ನಾನು ಶೇಷನಿಗೆ ಹೇಳಿದೆ, ನಾನು ಮರ್ತೇ ಹೋದೆ ಸ್ನಾನ ಮಾಡೋಕ್ಕೆ ಅಂತ. ನಂಗೆ ಒಂಥರ ಹೆಂಗೆ ಹೇಳೋದು, ಪಡ 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 ಅಂತ ಅನ್ಕೊಂಬಂತು. ಆಮೇಲೆ ಇವರಂದ್ರೆ ಯಾಕೆ ಇಷ್ಟು ಟೆನ್ಷನ್ ತೊಗೊತೀಯ, ಬಿಡು ಒಂದಿನ ಸ್ನಾನ ಮಾಡಿಲ್ಲ ಅಂದರೆ ಏನಾಗೋಗುತ್ತೆ, ನಂಗೆ ಗೊತ್ತಾಗ್ತಿದೆ ನೀನು ಸ್ವಲ್ಪ ಆ್ಯಂಗ್ಸೈಟೆಡ್ ಆಗಿದೆಯಾ, ಹೋಗಿ ಮಲ್ಕೋ, ನಾನು ನೋಡ್ಕೋತೀನಿ ಅಂತ. ಪಾಪ ಅವರೇ ಫುಲ್ ಕಿಚನೆಲ್ಲ ಕ್ಲೀನ್ ಮಾಡಿ ರಾತ್ರಿ ಫುಲ್ ಎಲ್ಲ ಅವರೇ ಮಾಡಿದ್ರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇರೋದಿಬ್ಬರೇ, ನಾವು ಬಂದು ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಒಬ್ಬರನ್ನ ಇನ್ನೊಬ್ಬರು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಇನ್ನೊಂದು ಲೆವೆಲ್ ಆಫ್ ಫ್ರಸ್ಟ್ರೇಷನ್, ಕೋಪ, ಆ್ಯಂಗ್ಸೈಟಿ ಬರುತ್ತೆ. ಸೊ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಖಂಡಿತ ಇದು ಒಂದು ಪಾರ್ಟ್ ಆಫ್ ಮದರ್ಹುಡ್. ಇವತ್ತು ಇದೇ ಥರ ನಾಳಿದ್ದು ಒಂದು 2 ಮಂತ್ಸ್ 3 ಮಂತ್ಸ್ ಥರ ಇರುತ್ತಾ? ಖಂಡಿತ ಇಲ್ಲ. ಬಟ್ ಎಷ್ಟೊಂದು ಮದರ್ಸ್ ಡಿಫ್ರೆಂಟ್ ಇಶ್ಯೂಸ್ ಆಫ್ ಮದರ್ಹುಡ್ ಫೇಸ್ ಮಾಡ್ತಾ ಇರ್ಬೋದು. ಕೆಲವು ಮದರ್ಸ್ ಬಂದು ಅವ್ರ ಮಕ್ಕಳು ತಿಂದೇ ಇರ್ಬೋದು, ಇಲ್ಲಾಂದರೆ ವೆಯ್ಟ್ ಹಾಕ್ತಾ ಇರ್ಬೋದು. ಕೆಲವ್ರು ಬಂದು ಮೆಟರ್ನಿಟಿ ಲೀವ್ ಆದಮೇಲೆ ಕೆಲಸಕ್ಕೆ ಹೋಗುವಾಗ ಸ್ವಲ್ಪ ಅವ್ರಿಗೆ ಏನು ಹೇಳೋದು, ಆ ಗ್ಯಾಪ್ ಆದಮೇಲೆ ಹೋಗೋಕ್ಕೆ ಕಷ್ಟ ಆಗ್ತಾ ಇರ್ಬೋದು. ಇನ್ನೊಬ್ಬರು ಬಂದು ಸ್ವಲ್ಪ ಮದರ್ಹುಡ್ ಆದಮೇಲೆ ಸ್ವಲ್ಪ ಕೆರಿಯರ್ ಗ್ಯಾಪ್ ಆಗಿರುತ್ತೆ. ಸೊ ಅವ್ರಿಗೆ ಇವಾಗ ಅಪ್ಲೈ ಮಾಡುವಾಗ ಕೆಲಸ ಸಿಗದೇ ಇರ್ಬೋದು. ನಾನು ಏನು ಹೇಳಕ್ಕೆ ಇದ್ದೀನಿ ಅಂದರೆ, ಎಲ್ಲ ಸೇಮ್ ಆಗಿರುತ್ತಾ? ಇದೇ ಥರ ಇನ್ನೂ ಒಂದು ಫ್ಯೂ ಇಯರ್ಸ್ ಡೌನ್ದಲ್ಲಿ ಏನಿರುತ್ತಾ? ಖಂಡಿತ ಇರಲ್ಲ. ಇದೆಲ್ಲ ದಾಟ್ಕೊಂಡೇ ನಾವು ಹೋಗಬೇಕು ಅಲ್ವಾ? ನಂಗೆ ಯಾವಾಗಲೂ ಒಂದು ಜ್ಞಾಪಕ ಬರುತ್ತೆ. ಈ ಥರ ಸಿಚುವೇಷನ್ಸಲ್ಲಿರುವಾಗ ನಾನು ಬಂದು ನಮ್ಮಮ್ಮ, ನಮ್ಮ ದೊಡ್ಡಮ್ಮ ನಂಗೆ ಒಂದು ಹೇಳ್ಕೊಟ್ಟಿದ್ದಾರೆ. ತಮಿಳಲ್ಲಿ ಹೇಳ್ತೀವಿ, ಇದು ಕಡಂದು ಪೋಹು, ಅಂದರೆ ಇದನ್ನು ನಾವು ಮುಂದುವರಿಸ್ಕೊಂಡು ಮುಂದೆ ಹೋಗ್ತೀವಿ. ಅಲ್ಲೇ ನಾವು ಯಾರೂ ನಿಂತು ಬಿಡಲ್ಲ ಅಲ್ಲ. ಒಂದೊಂದು ಫೇಸು ಒಂದೊಂದು ಪ್ರಾಬ್ಲಮ್ಸ್ ತಂದು ಕೊಡುತ್ತೆ ನಮಗೆ. ಒಂದೊಂದು ಪಾರ್ಟ್ ಆಫ್ ಮದರ್ಹುಡ್, ಒಂದೊಂದು ಫೇಸ್ ಆಫ್ ಮದರ್ಹುಡು ಒಂದು ಡಿಫಿಕಲ್ಟಿ ಜೊತೆ ಬರುತ್ತೆ. ಬಟ್ ಎಲ್ಲನೂ ನಾವು ಫೇಸ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಅದೇ ತಾನೇ ಲೈಫ್. ಟು ಆಲ್ ದ ಮದರ್ಸ್ ಹೂ ಆರ್ ಫೇಸಿಂಗ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಆಫ್ ಮದರ್ಹುಡ್, ಇದೇ ಪರ್ಮನೆಂಟ್ ಅಲ್ಲ, ಖಂಡಿತ ಇದೊಂದು ಟೆಂಪ್ರವರಿ ಫೇಸ್. ಇದನ್ನು ಫೇಸ್ ಮಾಡಿಕೊಂಡು ಮುಂದೆ ನಾವು ಹೋಗ್ತಾ ಇರಬೇಕು. ಇಷ್ಟೇ ನಮ್ಮ ದಿನ. ಐ ಹೋಪ್ ಯು ಲೈಕ್ ಮೈ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಮರೀದೆ ಲೈಕ್ ಮಾಡಿ. ನನಗಂತೂ ತುಂಬ ಖುಷಿಯಾಗಿರುತ್ತೆ, ತುಂಬ ಎನರ್ಜೈಸ್ ಆಗಿರುತ್ತೆ, ತುಂಬ ಮೋಟಿವೇಟೆಡ್ ಆಗಿರುತ್ತೆ. ಪ್ಲಸ್ ಮರೀದೆ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ನಾಳೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಂಟಿಲ್ ದೆನ್, ಇಟ್ಸ್ ಬೈ ಫ್ರಮ್ ಪ್ರೀತಿ ಆ್ಯಂಡ್ ಹ್ಯಾವ್ ಅ ವಂಡರ್ಫುಲ್ ಡೇ.